ಸಿದ್ದರಾಮಯ್ಯ ಗಡುವಿಗೂ ಡೋಂಟ್ ಕೇರ್. ಕಾಂಗ್ರೆಸ್ಗೆ ರಾಜೀನಾಮೆ ಬಿಸಾಕಿದ ಮುಸ್ಲಿಮರು. ಮಂಗಳೂರಲ್ಲಿ ಬೂದಿ ಮುಚ್ಚಿದ ಕೆಂಡ. ಮಂಗಳೂರಲ್ಲಿ ಸರಣಿ ಕೊಲೆಗೆ ಇಡೀ ಜಿಲ್ಲೆಯೇ ಹೊತ್ತಿ ಉರಿತಾ ಇದೆ. ಬಂಟ್ವಾಳ ಬಳಿ ಅಬ್ದುಲ್ ರಹೀಂ ಹತ್ಯೆಯಿಂದ ಇಡೀ ಮಂಗಳೂರು ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಯಾವಾಗ ಏನಾಗುತ್ತೋ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಜೆ 8 ಗಂಟೆ ಮೇಲೆ ಇಡೀ ಮಂಗಳೂರೇ ಸ್ತಬ್ಧವಾಗ್ತಿದೆ. ಸದ್ಯಕ್ಕಿರುವ ಬೆಳವಣಿಗೆ ಏನಪ್ಪಾ ಅಂತ ಅಂದ್ರೆ, ಅಬ್ದುಲ್ ರಹೀಂ ಹತ್ಯೆಯಿಂದ ಇಡೀ ಮುಸ್ಲಿಂ ಮುಖಂಡರು ಕೆರಳಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಮ್ಮಿಂದಲೇ ಬಂದಿರುವ ಸರ್ಕಾರ ನಮಗೆ ರಕ್ಷಣೆ ಕೊಡ್ತಾ ಇಲ್ಲ ಅಂತ ಕೂಗಾಡ್ತಾ ಇದ್ದಾರೆ. ಯಾವಾಗ ಗಲಾಟೆ ಹೆಚ್ಚಾಯಿತೋ ಮಂಗಳೂರಿಗೆ ಕೈ ಮುಖಂಡರು ಓಡೋಡಿ ಬಂದು ಮುಸ್ಲಿಂ ಮುಖಂಡರನ್ನ ಸಮಾಧಾನ ಮಾಡಲು ಯತ್ನಿಸಿದ್ರು. ಇದ್ಯಾವುದಕ್ಕೂ ಕೂಡ ಬಗ್ಲಿಲ್ಲ. ಕೊನೆಗೆ ಸಿದ್ದರಾಮಯ್ಯನವರೇ ಮಂಗಳೂರು ಮುಸ್ಲಿಂ ಮುಖಂಡರಿಗೆ ಗಡುವು ನೀಡಿದ್ರು. ಅದಕ್ಕೂ ಕೂಡ ಡೋಂಟ್ ಕೇರ್ ಅನ್ನದೇ ಸಾಮೂಹಿಕವಾಗಿ ರಾಜೀನಾಮೆಯನ್ನ ಬೀಸಾಕಿದ್ದಾರೆ. ಹೌದು, ಮಂಗಳೂರಲ್ಲಿ ಮುಸ್ಲಿಂ ಯುವಕನ ಹತ್ಯೆಯಿಂದ ಜಿಲ್ಲೆಯಾದ್ಯಂತ ಆಕ್ರೋಶದ ಜ್ವಾಲೆ ಎದ್ದಿದೆ. ಅದು ರಾಜಕೀಯವಾಗಿ ತಿರುಗಿ ಕಾಂಗ್ರೆಸ್ ಬುಡಕ್ಕೆ ಬೆಂಕಿ ಇಟ್ಟಿದೆ. ಮಂಗಳೂರಲ್ಲಿ ಇಡೀ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದೆ. ಹೌದು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ರೂ ಅಲ್ಪಸಂಖ್ಯಾತರ ರಕ್ಷಣೆ ಮತ್ತು ದ್ವೇಷ ಬಿತ್ತುವವರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿದೆ ಅಂತ ಆರೋಪಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ಮುಖಂಡರು ಪಕ್ಷದ ಹುದ್ದೆಗಳಿಗೆ ರಾಜೀನಾಮೆಯನ್ನ ನೀಡಿದ್ದಾರೆ. ನಗರದ ಶಾದಿ ಮಹಲ್ ಸಭಾಂಗಣದಲ್ಲಿ ಗುರುವಾರ ಕರೆದಿದ್ದ ಸಭೆಯು ಗೊಂದಲದ ಗೂಡಾಗಿ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದ ನಾಯಕರು ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾಹುಲ್ ಹಮೀದ್ ವಿಷಯವನ್ನ ಪ್ರಸ್ತಾಪ ಮಾಡಿ, ಕಾಂಗ್ರೆಸ್ ಜೊತೆಗಿನ ಮುಸ್ಲಿಮರ ಸಂಬಂಧ ಹಾಗೂ 2 ವರ್ಷಗಳಲ್ಲಿ ನಡೆದಿರುವ ಬೆಳವಣಿಗೆಗಳ ಮಾಹಿತಿಯನ್ನ ನೀಡಿ, ಅಮಾಯಕರಾದ ಮಸೂದ್, ಫಾಜಿಲ್, ಅಶ್ರಫ್ ಬಳಿಕ ಈಗ ಅಬ್ದುಲ್ ರಹೀಂ ಹತ್ಯೆ ನಡೆದಿದೆ. ಈ ಕೊಲೆಗಳಿಗೆ ಪ್ರಚೋದನೆ ನೀಡುವವರ ವಿರುದ್ಧ ಕ್ರಮ ಕೈಗೊಳ್ಳದಿರುವುದು ಖೇದಕರ. ಕಾಂಗ್ರೆಸ್ ಪಕ್ಷ ನಮ್ಮ ಉಸಿರು, ನಾವೆಲ್ಲ ಅದನ್ನೇ ನಂಬಿಕೊಂಡಿದ್ದೇವೆ. ಆದರೂ ಕ್ರಮ ಕೈಗೊಳ್ಳುವಲ್ಲಿ ತಾರತಮ್ಯ ಮಾಡಲಾಗ್ತಾ ಇದೆ. ಬಹಿರಂಗವಾಗಿ ಮುಸ್ಲಿಮರ ಬಹಿಷ್ಕಾರಕ್ಕೆ, ಹತ್ಯೆಗೆ ಪ್ರಚೋದನೆ ನೀಡಿದ್ರು, ರೌಡಿ ಕೊಲೆಗೆ ಪ್ರತಿಕಾರ ಮಾಡ್ತೇವೆ ಅಂತ ಹೇಳಿಕೆ ನೀಡಿದ್ರು ಬಂಧಿಸ್ತಾ ಇಲ್ಲ. ಫಾಜಿಲ್ ನನ್ನ ನಾವೇ ಕೊಂದಿದ್ದು ಅಂತ ಹೇಳಿದವರನ್ನ ಇನ್ನೂ ಕೂಡ ಬಂಧಿಸಿಲ್ಲ. ಹೀಗಿರುವಾಗ ನಾವು ಪಕ್ಷದಲ್ಲಿ ಇದ್ದು ಏನು ಪ್ರಯೋಜನ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಜಿಲ್ಲೆಯ ಮಾನ ಹರಾಜಾಗ್ತಾ ಇದೆ. ರಾತ್ರಿ 8 ಗಂಟೆಗೆ ಜಿಲ್ಲೆ ಬಂದ್ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಬಿದ್ದರೂ ಬಂದ್ಗೆ ಕರೆ ಕೊಟ್ಟವರನ್ನ ತಿಂಗಳಾದರೂ ಬಂಧಿಸುವುದಿಲ್ಲ. ನಿಷೇಧಾಜ್ಞೆ ಇದ್ರೂ 6 ಮಂದಿಗೆ ಇರಿತವಾಗ್ತಾ ಇದೆ. ಮೆರವಣಿಗೆ ನಡೆಸಲಾಗ್ತಾ ಇದೆ. ಹಿಂದೂ ಮುಸ್ಲಿಮರ ಮಧ್ಯೆ ಅಪನಂಬಿಕೆ ಸೃಷ್ಟಿಯಾಗ್ತಾ ಇದೆ. ಸರ್ಕಾರ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಹತ್ಯೆ ನಡೆಯುವುದನ್ನ ಪೊಲೀಸರು ಕಾಯುವಂತಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತ ಈ ಮಧ್ಯೆ ಬೆಂಗಳೂರಿನಲ್ಲಿ ಕೂಡ ಜಿಲ್ಲೆಯ ಬೆಳವಣಿಗೆಗಳ ಬಗ್ಗೆ ಮಹತ್ವದ ಸಭೆಗಳು ನಡೆದಿವೆ. ಅಲ್ಪಸಂಖ್ಯಾತ ಕಲ್ಯಾಣ ಸಚಿವ ಜಮೀರ್ ಅಹಮದ್, ಸಿಎಂ ರಾಜಕೀಯ ಕಾರ್ಯದರ್ಶಿ ನಾಸಿರ್ ಅಹಮದ್ ಮತ್ತು ಖುದ್ದು ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿ ಗುರುವಾರ ರಾತ್ರಿಯಿಂದಲೇ ಸೂಕ್ತ ಕ್ರಮದ ಭರವಸೆಯನ್ನ ನೀಡಿ 1 ವಾರದ ಗಡುವನ್ನ ಕೇಳಿದ್ದಾರೆ. ಆದರೆ ಇದ್ಯಾವುದಕ್ಕೂ ಕೂಡ ಮುಸ್ಲಿಂ ಮುಖಂಡರು ಸೊಪ್ಪು ಹಾಕ್ತಿಲ್ಲ. ವೇದಿಕೆ ಏರಿದ ಕಾರ್ಯಕರ್ತರು. ಶಾಹುಲ್ ಹಮೀದ್ ಅವರ ಮಾತಿನ ಶೈಲಿ ಬದಲಾಗುತ್ತಲೇ ಬೇಕೇ ಬೇಕು, ನ್ಯಾಯ ಬೇಕು, ರಾಜೀನಾಮೆ ಕೊಡಲೇಬೇಕು ಎಂಬ ಘೋಷಣೆ ಕೂಗುತ್ತಾ ವೇದಿಕೆಯನ್ನ ಏರಿಗೆ ಬಿಟ್ರು. ಸಭಾಂಗಣದಲ್ಲಿದ್ದ ಎಲ್ಲರೂ ಎದ್ದು ಘೋಷಣೆ ಕೂಗುವ ಮೂಲಕ ಸಭೆ ಗೊಂದಲದ ಗೂಡಾಯಿತು. ತಾನು ನಿರ್ಧಾರ ಹೇಳ್ತೇನೆ ಅಂತ ಶಾಹುಲ್ ಹಮೀದ್ ಹೇಳಿದ್ರೂ ಕೂಡ ಮಾತನಾಡಲು ಬಿಡಲಿಲ್ಲ. ಎಷ್ಟೇ ಪ್ರಯತ್ನಿಸಿದ್ರೂ ಆಕ್ರೋಶಿತ ಕಾರ್ಯಕರ್ತರು ಕೇಳುವ ಸ್ಥಿತಿ ಅಲ್ಲಿ ಇರಲಿಲ್ಲ. ಎಲ್ಲರೂ ಒಟ್ಟಾಗಿ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅಂತ ಮುಸ್ಲಿಂ ಮುಖಂಡರು ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು. ಎಲ್ಲ ಮತೀಯರು ಪ್ರೀತಿ ವಿಶ್ವಾಸದಿಂದ ಬದುಕುವಂತಹ ವಾತಾವರಣ ಸೃಷ್ಟಿಸಬೇಕು. ಪೊಲೀಸ್ ಇಲಾಖೆಗೆ ತಳಮಟ್ಟದಿಂದ ಸರ್ಜರಿ ಮಾಡಬೇಕು. ಪ್ರಚೋದನಕಾರಿ ಭಾಷಣ ಮಾಡಿ ಅಶಾಂತಿ ಸೃಷ್ಟಿಸುವವರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ರೌಡಿಗಳ ಅಟ್ಟಹಾಸ, ಸರಣಿ ಕೊಲೆಗಳು, ಅಮಾಯಕರ ಜೀವ ಬಲಿ ಕೊನೆಗಾಣಿಸಬೇಕು ಅಂತ ಮುಸ್ಲಿಂ ಮುಖಂಡರು ಸರ್ಕಾರಕ್ಕೆ ತಾಕೀತನ್ನ ಮಾಡಿದ್ದಾರೆ.